ಇವತ್ತು ಗೆಲ್ಲಬಹುದು ಅನ್ನಿಸೋದು ಅಷ್ಟೇ ಪ್ರಮುಖ ಆಗ್ತದೆ. ಯಾಕಂದ್ರೆ ಇವತ್ತು ಗೆದ್ದವ್ರು ಮೋಸ್ಟ್ಲಿ ಈ ಒಂದು ಟಾಪ್ 4ದಾಗ ಹೋಗೋ ಸಾಧ್ಯತೆಗಳಿದ್ದಾವೆ. ಎರಡು ಟೀಮ್ಗಳು ಜಬರ್ದಸ್ತಿದ್ದಾವೆ, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್. ಇದರಲ್ಲಿ ಯಾರು ಗೆದ್ದರೂ ಅವ್ರಿಗೆ ಆಶಾಕಿರಣ ಹೆಚ್ಚಾಗ್ತದೆ, ಮುಂದಕ್ಕೆ ನಾವು ಹೋಗ್ಬಹುದಪ್ಪ ಟಾಪ್ 4ದೊಳಗೆ ಅನ್ನುವಂಥದ್ದು. ಅದಾಗ್ತದೋ ಇಲ್ಲೋ ಬೇರೆ ವಿಷಯ. ಆದರೆ ಈಗ ಆದಂಥ ಮ್ಯಾಚ್ಗಳನ್ನು ನೋಡಿದರೆ ಈಗಾಗಲೇ ವಿರಾಟ್ ಕೊಹ್ಲಿಯ ಟೀಮ್ ಅಥವಾ ರಜತ್ ಪಾಟಿದಾರ್ ಟೀಮ್, ಆದರೆ ಇವತ್ತು ಒಬ್ಬ ಬಿಡುವು ಮಾಡಿಕೊಂಡು ಬಂದಂಥ ಕ್ಯಾಪ್ಟನ್ ವೆಂಕಟೇಶ್ ಅಯ್ಯರ್ ಅವ್ರ ಗೆಲುವಿನಿಂದಾಗಿ ಸಹಜವಾಗಿ ಕ್ಯಾಪ್ಟನ್ಗಳ ಕೊರತೆ ಈ ನಮ್ಮ ರಾಯಲ್ ಬೆಂಗಳೂರಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅದೇ ಕಾಲಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಏನು ಗೆದ್ದರು ನಿನ್ನೆ, ಇನ್ನೂ ಏನೇನು ಚೇಂಜ್ ಆಗ್ಬೋದು ಈ ಮುಂದಿನ ಪಂದ್ಯಗಳನ್ನೂ ಸಹಿತ ಅಷ್ಟ ಕುತೂಹಲನ ಎಲ್ಲ ಕಡೆ ಮೂಡಿಸ್ತಾ ಇದೆ. ಈಗಿನ ಟೇಬಲ್ ಪ್ರಕಾರ ಟಾಪ್ದಲ್ಲಿ RCB ಅದ, ಅದ ನಂತರ GT ಇದೆ, ಆದ್ಮೇಲೆ SRH ಇವತ್ತೇನಾಗ್ತದೆ ನೋಡ್ಬೋದ್ರ ಮ್ಯಾಚನ್ನು. PBKS ಟಾಪ್ದಲ್ಲಿ ಅದ, ನಿನ್ನೆ ಸೋತದಕ್ಕಾಗಿ ಕೆಳಗೆ ಬರೋ ಸಾಧ್ಯತೆಗಳಿದ್ದಾವೆ. RR ಇವ ಏನಪ್ಪ ಅಂತ ಅದು ಸೋತದೆ ಇವತ್ತು. ಅದು ಏನಪ್ಪ ಅಂತಂದ್ರೆ 6 ಸೋತು 6 ಗೆದ್ದ ಸಮಾನವಾಗಿ ಉಳಿದದ. CSK ಅಂದರೆ ನಮ್ಮ ಚೆನ್ನೈ ಇವತ್ತು ಆಡೋದಿದೆ, 12 ಮ್ಯಾಚ್ ಆಡಿ 12 ಪಾಯಿಂಟ್ ತೊಗೊಂಡದ, 6 ಸೋತು 6 ಗೆದ್ದದ. KKR 12 ಆಡಿದದು, 5 ಸೋತು 5 ಗೆದ್ದ 6 ಸೋತದ. ಹೀಗಾಗಿ ಪಾಯಿಂಟ್ಸ್ ಕಡಿಮೆ ಇದ್ದಾವೆ. ಇವ್ರದ್ದೇಂತ ಇಲ್ಲ, ಈಗಾಗಲೇ 3-4 ಟೀಮ್ಗಳು ಔಟ್ ಆದಂಗೆ ಆಗಿಬಿಟ್ಟಿದ್ದಾವೆ. ಇನ್ನು ಮೇಲಿದ್ದಂಥ RCB, GT, SRH, TBKS, RR ಅಥವಾ CSK ಇವರೊಳಗೆ ಇನ್ನು ಯಾರು ಮೇಲಕ್ಕೆ ಏರ್ಬೋದು ಅನ್ನೋದು ಕುತೂಹಲ ಎಲ್ಲರಿಗೂ ಮೂಡಿಸ್ತಾ ಇದೆ. ನಾವಿನ್ನು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಚೆನ್ನಾಗಿ ಆಡಿ ಗೆದ್ದದಪ್ಪ ಡೆಲ್ಲಿ ಕ್ಯಾಪಿಟಲ್ಸ್, ನಾಳೆ ಗೆಲ್ತಾರ ಅನ್ನೋ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಿರಂತರತೆ ಯಾವ ಟೀಮ್ಗೂ ಇಲ್ಲ. ಯಾಕಪ್ಪ